ಹಾಯ್ ಸ್ನೇಹಿತರೆ, ನಮಸ್ತೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ನಿಮ್ಮೊಂದಿಗೆ ನಾನು ಗಿರೀಶ್ ಕೆವಿ ಈ ದಿನ ಇದ್ದೀನಿ. ಸ್ನೇಹಿತರೆ, ನಮ್ಮ ಚಾನಲ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಈ ದಿನ ನಾನು PC IRB SRPC 2018 ಪರೀಕ್ಷೆಯಲ್ಲಿ ನಡೆದಿರುವಂತಹ ವಿಜ್ಞಾನದ 12 ಪ್ರಶ್ನೆಗಳನ್ನ ಸಂಪೂರ್ಣವಾದ ಒಂದು ವಿಶೇಷವಾದ ಕುತೂಹಲದ ಒಂದು ಮಾಹಿತಿಯೊಂದಿಗೆ ಚರ್ಚೆ ಮಾಡೋಕೆ ನಿಮ್ಮೊಂದಿಗೆ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಚಾನಲ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿಯೊಂದು ನೋಟಿಫಿಕೇಶನ್ಗಳನ್ನ ತಕ್ಷಣ ಪಡೆದುಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಪ್ರಶ್ನೆಗೆ ಹೋಗುವಂತ ಸಮಯಕ್ಕೆ ಬಂದಿದ್ದೀನಿ. ಮೊದಲನೇ ಪ್ರಶ್ನೆ ಹೀಗಿದೆ: ಬಿಸಿಲ್ಗುದುರೆ ಅಂದ್ರೆ ಮಿರೇಜಸ್, ಮರೀಚಿಕೆಗಳು ಯಾಕೆ ಈ ಕಾರಣದಿಂದಾಗಿ ಉಂಟಾಗುತ್ತೆ ಅಂತ ಪ್ರಶ್ನೆ ಇದೆ. ಮಿರೇಜಸ್ ಆರ್ ಫಾರ್ಮ್ಡ್ ಡ್ಯೂ ಟು ಇನ್ ಇಂಗ್ಲಿಷ್. ವಾತಾವರಣದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಏಕ ರೀತಿಯ ಕಾಯಿಸುವಿಕೆಯಿಂದ ಉಂಟಾಗ್ತಾ ಇದೆಯಾ? ಕಾಂತೀಯ ಕ್ಷೇತ್ರಗಳಲ್ಲಿ ಆಗುವಂತಹ ವ್ಯತ್ಯಾಸದಲ್ಲಿ ಓಸೋನ್ ಪದರ ತೆಳುವಾಗುವುದರಿಂದ ಮಿರೇಜಸ್ಗಳು ಫಾರ್ಮೇಶನ್ ಆಗತ್ತಾ? ವಾತಾವರಣದ ಬೇರೆ ಬೇರೆ ಭಾಗಗಳಲ್ಲಿ ಒಂದೇ ರೀತಿಯ ಕಾಯಿಸುವಿಕೆ ಇದೆಯಾ ಅನ್ನುವಂತಹ ಒಂದು ವಸ್ತುನಿಷ್ಠ ಉತ್ತರಗಳು ನಮ್ಮ ಜೊತೆಯಲ್ಲಿದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಾತಾವರಣದ ಬೇರೆ ಬೇರೆ ಭಾಗಗಳಲ್ಲಿ ಏಕ ರೀತಿಯ ಕಾಯಿಸುವಿಕೆಯಿಂದಾಗಿ ಏನಾಗುತ್ತೆ? ಬಿಸಿಲ್ಗುದುರೆ ಅಂದ್ರೆ ಮಿರೇಜಸ್, ಮರೀಚಿಕೆಗಳು ಉಂಟಾಗತ್ತೆ. ಇಲ್ಲಿ ಮಿರೇಜ್ ಅಂದ್ರೆ ಇಟ್ಸ್ ಅನ್ ಇಲ್ಯೂಷನ್ ವಿಚ್ ಇಟ್ ಅಪಿಯರ್ಸ್ ಆಸ್ ಇಫ್ ದೇರ್ ಈಸ್ ವಾಟರ್ ಪ್ರೆಸೆಂಟ್ ಆನ್ ದ ಗ್ರೌಂಡ್. ನೋಡಿ, ಇಲ್ಲಿ ನಾವು ಜಾಸ್ತಿ ಬೇಸಿಗೆ ಕಾಲದಲ್ಲಿ ರೋಡ್ ನಲ್ಲಿ ನಡೀತಾ ಇರುವಾಗ ದೂರದಲ್ಲೆಲ್ಲೋ ನೀರಿದೆ ಅನ್ನೋ ರೀತಿ ಒಂದು ಇಲ್ಯೂಷನ್ ಅಂದ್ರೆ ಭ್ರಮೆ ನಮಗೆ ಗೋಚರ ಆಗತ್ತೆ. ಇದು ಹಾಟ್ ಡೇ, ಬಿಸಿಲು ಜಾಸ್ತಿ ಇರಬೇಕು, ಲ್ಯಾಂಡ್ ಹೀಟ್ ಆಗಿರ್ಬೇಕು, ದೇರ್ ಇಸ್ ಎ ಏರ್ ಕ್ಲೋಸರ್ ಟು ಇಟ್. ಅಲ್ಲಿ ಒಂದು ತಂಪಾದ ಗಾಳಿಯನ್ನು, ಜೋರಾಗಿ ಗಾಳಿ ಬೀಸ್ತಾ ಇದೆ, ರೋಡ್ ಮೇಲೆ ನಾವಿದೀವಿ, ತುಂಬಾ ಬಿಸಿಲು ಇದೆ, ದೂರದಲ್ಲಿ ನೋಡಿದಾಗ ಎಲ್ಲೋ ಒಂದು ನೀರಿದೆ ಅನ್ನೋ ರೀತಿ ಕಾಣುತ್ತೆ. ಇದು ಮರೀಚಿಕೆ ಅಥವಾ ಮಿರೇಜಸ್ಗಳು, ಇದೊಂದು ಭ್ರಮೆ, ಇಲ್ಯೂಷನ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ವಾಲ್ ಪೇಪರ್ ಅನ್ನು ಗಮನಿಸಿ. ಡೈರೆಕ್ಟ್ ಸನ್ಲೈಟ್ ಇದೆ, ಬೀಟ್ ಆಗಿರುವಂತಹ ಬೆಂಟ್ ಆಗಿರುವಂತಹ ಲೈಟ್ ಇದೆ, ಕೂಲ್ ಏರ್ ಇದೆ, ಹಾಟ್ ಏರ್ ಇದೆ. ಇಲ್ಲಿ ಕೆಳಭಾಗದಲ್ಲಿ ಡೆಸರ್ಟ್ ಅಂದ್ರೆ ಮರುಭೂಮಿಯಲ್ಲಿ ಮಿರೇಜಸ್ಗಳು, ನೀರಿನ ಇರುವಿಕೆ ಇದೆ ಅನ್ನೋ ರೀತಿ ಒಂದು ಇಲ್ಯೂಷನ್, ಭ್ರಮೆ ಉಂಟಾಗ್ತಿರೋದನ್ನ ಗಮನಿಸಬಹುದು. ಈ ವಾಲ್ ಪೇಪರ್ ಮೂಲಕ ನಾವೇನ್ ಮಾಡಬಹುದು? ಡೈರೆಕ್ಟ್ ಸನ್ಲೈಟ್, ಲೈಟ್ ಸನ್ರೈಸ್ ಫ್ರಮ್ ದ ಸ್ಕೈ, ಕೂಲ್ ಏರ್ ಇದೆ, ಹಾಟ್ ಏರ್ ಇದೆ. ರೋಡ್ ಅಲ್ಲಿ ಯಾವ ರೀತಿ ಒಂದು ಮಿರೇಜಸ್ಗಳು ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಪಡಲ್ ಆಫ್ ವಾಟರ್ ಇಟ್ ಈಸ್ ಆಕ್ಚುಲಿ ರಿಫ್ಲೆಕ್ಷನ್ ಆಫ್ ದ ಸ್ಕೈ ಅಂತಾರೆ. ಅಂದ್ರೆ ಅಲ್ಲಿ ಆಕಾಶದ ಒಂದು ರಿಫ್ಲೆಕ್ಷನ್ಸ್ ಇಂದಾಗಿ ಮರೀಚಿಕೆಗಳು ಅಥವಾ ಮಿರೇಜಸ್ಗಳು ಫಾರ್ಮೇಶನ್ ಆಗುತ್ತೆ ಅನ್ನುವಂತ ಒಂದು ಕನ್ಕ್ಲೂಷನ್ಗೆ ಬರಬಹುದು. ಅದೇ ರೀತಿ ಇಲ್ಲಿ ಮತ್ತೊಂದು ವಾಲ್ ಪೇಪರ್ ಅಲ್ಲಿ ಮಿರೇಜು, ಇಲ್ಲಿ ಮರುಭೂಮಿಯಲ್ಲಿ ಉಂಟಾಗಿರುವಂತಹ ಒಂದು ಹಾಟ್, ಕೂಲ್ ಏರ್, ಡೆನ್ಸರ್ ಮೀಡಿಯಾ ಮತ್ತೆ ರೇರರ್ ಮೀಡಿಯಂ ಅಲ್ಲಿ ಆಗಿರುವಂತಹ ಒಂದು ವ್ಯತ್ಯಾಸವನ್ನ ಇಲ್ಲಿ ನಾನು ಡಯಾಗ್ರಾಮೆಟಿಕಲಿ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಈ ಚಿತ್ರಗಳನ್ನ ನೋಡೋದ್ರ ಮೂಲಕ ನೀವು ಈ ಮರೀಚಿಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಹೋಗ್ಬಹುದು. ಅದೇ ರೀತಿ ಎರಡನೇ ಪ್ರಶ್ನೆ ಹೀಗಿದೆ: ಲೋಹಗಳು ಒಂದು ಉತ್ತಮವಾದ ವಿದ್ಯುತ್ ವಾಹಕಗಳು ಯಾಕೆ? ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಬಿಕಾಸ್ ವೈ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಮೊದಲನೇ ಉತ್ತರ ಬಂದ್ಬಿಟ್ಟು ಅವು ಫ್ರೀ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತದೆ. ಎರಡನೇದು ಪರಮಾಣುಗಳು ಸಡಿಲವಾಗಿ ಜೋಡಿಸಲ್ಪಟ್ಟಿರುತ್ತದೆ. ಮೂರನೇದು ಅವುಗಳಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅತಿ ಹೆಚ್ಚು ಇರುತ್ತದೆ. ನಾಲ್ಕನೇದು ಮೇಲಿನ ಎಲ್ಲಾ ಇರುತ್ತದೆ. ನಾವೆಲ್ಲ ಓದಿದೀವಿ ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಗಳು ಇರೋದ್ರಿಂದ ಮೆಟಲ್ಸ್ ಗಳಲ್ಲಿ ಎಲೆಕ್ಟ್ರಾನ್ಸ್ ಗಳು ಚಲಿಸ್ತವೆ. ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜಸ್ ಫ್ರಮ್ ದ ರೀಜನ್ ಆಫ್ ಒನ್ ಎಂಡ್ ಆಫ್ ಎ ಕಂಡಕ್ಟರ್ ಟು ದ ರೀಜನ್ ಆಫ್ ಅನದರ್ ಎಂಡ್ ಆಫ್ ಎ ಕಂಡಕ್ಟರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಕರೀತಾರೆ. ಈ ಒಂದು ಪ್ರಶ್ನೆಗೆ ಈ ಡೆಫಿನೇಷನ್ಸ್ ರಿಲೆವೆಂಟ್ ಆಗುತ್ತೆ. ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಗಳ ಇರುವಿಕೆಯಿಂದಾಗಿ ಲೋಹಗಳು ಅತ್ಯುತ್ತಮವಾದ ಉಷ್ಣವಾಹಕಗಳು ಮತ್ತು ವಿದ್ಯುತ್ ವಾಹಕಗಳ ಆಗಿದೆ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬರಿತಾ ಹೋಗ್ತೀವಿ. ಇಲ್ಲಿ
ಸೊ ನೆಕ್ಸ್ಟ್, ಸೊ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್ ಅಂತ ಇದೆ. ಕೆಪಾಸಿಟಿ ಟು ಡೊನೇಟ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಒಂದು ಕೆಪಾಸಿಟಿ ಮೆಟಲ್ಸ್ ಗೆ ಇದೆ. ಈ ಒಂದು ಗುಣವನ್ನ ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಕರೀತಾರೆ. ಈ ಎಲೆಕ್ಟ್ರೋಪಾಸಿಟಿವಿಟಿಗೆ ವಿರುದ್ಧವಾಗಿ ಎಲೆಕ್ಟ್ರೋ ನೆಗೆಟಿವಿಟಿ ಅಂತಾರೆ. ಎಲೆಕ್ಟ್ರಾನ್ಗಳನ್ನ ತನ್ನ ಕಡೆ ಎಳೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಎಲೆಕ್ಟ್ರೋ ನೆಗೆಟಿವಿಟಿ ಅಂತಾರೆ. ಅದೇ ರೀತಿ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುವಂತಹ ಗುಣವನ್ನ ಎಲೆಕ್ಟ್ರೋಪಾಸಿಟಿವಿಟಿ ಅಂತಾರೆ. ಈ ಎಲೆಕ್ಟ್ರೋಪಾಸಿಟಿವಿಟಿ ಬಂದ್ಬಿಟ್ಟು ಮೆಟಲ್ ಅಲ್ಲಿ ಇದೆ, ಅದನ್ನು ತಿಳ್ಕೋಬೇಕು. ಇಲ್ಲಿ ಎಲೆಕ್ಟ್ರೋಪಾಸಿಟಿವಿಟಿ ಅಂಡ್ ಎಲೆಕ್ಟ್ರೋ ನೆಗೆಟಿವಿಟಿ ರೀಸೆಂಟ್ಲಿ ಐ ಎಕ್ಸ್ಪ್ಲೈನ್ ದ ಡೆಫಿನೇಷನ್, ಆ ಡೆಫಿನೇಷನ್ಸ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಏನಾಗಿದೆ ಅಂದ್ರೆ ನೋಡಿ, ಲೆಫ್ಟ್ ಇಂದ ರೈಟ್ ಗೆ ಹೋದಂತೆ ಎಲೆಕ್ಟ್ರೋಪಾಸಿಟಿವಿಟಿ ಡಿಕ್ರೀಸ್ ಆಗುತ್ತೆ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಟಾಪ್ ಇಂದ ಬಾಟಮ್ ಗೆ ಬಂದ್ರೆ ಎಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಕೂಡ ಹೈಯರ್ ಎಕ್ಸಾಮಿನೇಷನ್ KSIS ಅಲ್ಲಿ ಇಲ್ಲಿ ಕೇಳ್ತಾ ಹೋಗ್ತಾರೆ. ಮೆಟಲ್ಸ್ ಆರ್ ಹೈ ಎಲೆಕ್ಟ್ರೋ ಪಾಸಿಟಿವಿಟಿ, ಹೈ ಅಂದ್ರೆ ಸೊ ಜಾಸ್ತಿ ಎಲೆಕ್ಟ್ರಾನ್ ಗಳನ್ನ ಡೊನೇಟ್ ಮಾಡುವಂತಹ ಕೆಪಾಸಿಟಿ ಇದೆ. ನಾನ್ ಮೆಟಲ್ಸ್ ಗಳು ಸೊ ಹೈ ಎಲೆಕ್ಟ್ರೋ ನೆಗೆಟಿವಿಟಿ, ನಾನ್ ಮೆಟಲ್ಸ್ ಗಳಿಗೆ ಎಲೆಕ್ಟ್ರಾನ್ಸ್ ಗಳನ್ನ ತನ್ನ ಕಡೆ ಎಳೆದುಕೊಳ್ಳುವಂತಹ ಶಕ್ತಿ ಇದೆ. ಮೆಟಲ್ಸ್ ಗಳಿಗೆ ಎಲೆಕ್ಟ್ರಾನ್ ಗಳನ್ನ ಡೊನೇಟ್ ಮಾಡುವಂತಹ ಶಕ್ತಿ ಇದೆ. ಅದನ್ನು ತಿಳ್ಕೊಳ್ತಾ ಹೋಗಿ. ಸೊ ನೇಚರ್ ಆಫ್ ಮೆಟಲ್ ಅಂಡ್ ನಾನ್ ಮೆಟಲ್ ಅಂತ ಹೇಳಿದೆ. ಲೋಹ ಮತ್ತು ಅಲೋಹದ ಒಂದು ಗುಣಲಕ್ಷಣ, ಸ್ವಭಾವ. ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್, ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುವಂತಹ ಗುಣ ಲೋಹಕ್ಕೆ ಇದೆ. ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ನೆಗೆಟಿವ್, ಅಲೋಹಗಳು ಎಲೆಕ್ಟ್ರಾನ್ ಗಳನ್ನ ತನ್ನ ಕಡೆ ಎಳೆದುಕೊಳ್ಳುವಂತಹ ಒಂದು ಗುಣವನ್ನ ಹೊಂದಿದೆ. ಫೈನ್. ಸೊ ಮೂರನೇ ಪ್ರಶ್ನೆ ಹೀಗಿದೆ, ಮಯೋಫಿಯಾ ಅಂದ್ರೆ ಏನು? ವಾಟ್ ಈಸ್ ಮಯೋಫಿಯಾ? ಸೊ ಇಲ್ಲಿ ವಸ್ತುನಿಷ್ಠ ಉತ್ತರಗಳು ಹೀಗಿದೆ: ಬಣ್ಣಗಳ ಅಂಧತ್ವ, ರಾತ್ರಿಯ ಅಂಧತ್ವ, ಸೊ ಮೂರನೇದಾಗಿ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ. ಇದಕ್ಕೆ ರಿಲೆವೆಂಟ್ ಆಗಿ ಮಯೋಫಿಯಾ ಅಂದ್ರೆ ಸಮೀಪ ದೃಷ್ಟಿ ದೋಷ, ಶಾರ್ಟ್ ಸೈಟೆಡ್ನೆಸ್ ಅಂತ ಕರೀತಾರೆ, ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರೀತಾರೆ. ಈ ನಿಯರ್ ಸೈಟೆಡ್ನೆಸ್ ಇಸ್ ದ ಕಾಮನ್ ವಿಷನ್ ಕಂಡೀಷನ್ ಅಂತಾರೆ, ಇನ್ ವಿಚ್ ಯು ಕ್ಯಾನ್ ಸಿ ದ ಆಬ್ಜೆಕ್ಟ್ ನಿಯರ್ ಟು ಯು. ಸಮೀಪ ದೃಷ್ಟಿ ದೋಷದಲ್ಲಿ ಹತ್ತಿರ ಇರುವಂತಹ ವಸ್ತುಗಳನ್ನ ನಾವು ನೋಡಬಹುದು, ದೂರದಲ್ಲಿರುವಂತಹ ವಸ್ತುಗಳು ಬ್ಲರ್ ಆಗಿ ಕಾಣುತ್ತದೆ. ದೂರದ ವಸ್ತುಗಳು ಕಾಣೋದಿಲ್ಲ, ಹತ್ತಿರವಾದ ವಸ್ತುಗಳು ಕಾಣುತ್ತೆ. ಇದನ್ನೇ ನಾವು ಮಯೋಫಿಯಾ ಅಂತ ಹೇಳಿ ಕರೀತಾರೆ. ಇಲ್ಲೇನಾಗತ್ತೆ ಅಂದ್ರೆ, ಶೇಪ್ ಆಫ್ ದ ಐ ಕಾಸಸ್ ದ ಲೈಟ್ ರೇಸ್ ಟು ಬೆಂಡ್, ಇನ್ಕರೆಕ್ಟ್ ಆಗಿ ಬೆಂಡ್ ಆಗುವಂಥದ್ದು. ಸೊ ಇಲ್ಲಿ ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಶನ್ ಆಗುವುದಿಲ್ಲ, ಇದು ಮಯೋಫಿಯಾಗೆ ಕಾರಣ ಆಗಿದೆ. ಇನ್ ಫ್ರಂಟ್ ಆಫ್ ದ ರೆಟಿನಾ ಅಂದ್ರೆ ರೆಟಿನಾದ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗತ್ತೆ, ಇದು ಮಯೋಫಿಯಾಗೆ ಕಾರಣ ಆಗಿರುವಂತದ್ದು. ಇಲ್ಲಿ ಶಾರ್ಟ್ ಸೈಟೆಡ್ನೆಸ್, ಮಯೋಫಿಯಾ. ನಾರ್ಮಲ್ ವಿಷನ್ ಅಲ್ಲಿ ರೆಟಿನಾದ ಮೇಲ್ಭಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗಿರೋದನ್ನ ಗಮನಿಸಬಹುದು. ಮಯೋಫಿಯಾ ರೋಗದಲ್ಲಿ ಶಾರ್ಟ್ ಸೈಟೆಡ್ನೆಸ್ ಅಲ್ಲಿ ರೆಟಿನಾದ ಮುಂಭಾಗದಲ್ಲಿ ಸೊ ಏನಾಗಿದೆ, ಫೋಕಲ್ ಪಾಯಿಂಟ್ ಇಮೇಜ್ ಫಾರ್ಮೇಶನ್ ಆಗಿರೋದನ್ನ ಗಮನಿಸಬಹುದು. ಇದರಿಂದ ಏನಾಗಿದೆ, ಮಯೋಫಿಯಾ ರೋಗ ಬರುತ್ತೆ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮಯೋಫಿಯಾ, ಶಾರ್ಟ್ ಸೈಟೆಡ್ನೆಸ್. ಸೊ ನಮ್ಮ ಟೀಚರ್ ಹೇಳ್ತಿದ್ರು, ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರವನ್ನು ಬಳಸಬಹುದು. ಸಾನಿ ದಾಪ ಅಂತ ಹೇಳ್ಕೊಟ್ಟಿದ್ರು ನನಗೆ. ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರವನ್ನು ಬಳಸಿ ಸರಿ ಮಾಡಬಹುದು, ದೂರ ದೃಷ್ಟಿ ದೋಷಕ್ಕೆ ಪೀನ ಮಸೂರವನ್ನು ಬಳಸಿ ಸರಿ ಮಾಡಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಸನಿದಪ್ಪ ಅಂತ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅಂತ ನಮ್ಮ ಟೀಚರ್ ಪಾಠ ಮಾಡಿದ್ ನನಗೆ ಈ ಸಮಯದಲ್ಲಿ ನೆನಪು ಬರುತ್ತೆ. ನೀವು ಕೂಡ ಸಮೀಪ ದೃಷ್ಟಿ ದೋಷ ಸ ಅಂದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ ಸನಿ ಅಂತ ನೆನಪಿಟ್ಕೊಳ್ಳಿ, ದೂರ ದೃಷ್ಟಿ ದೋಷಕ್ಕೆ ದ ಅಂತೇಳಿ, ಪೀನ ಮಸೂರ ಪೀನ ಅಂದ್ರೆ ದಪ ಅಂತ ನೆನಪಿಟ್ಕೊಂಡ ತುಂಬಾ ಈಸಿಯಾಗಿ ನಾವಿದನ್ನ ಗಮನಿಸಬಹುದು. ಇಲ್ಲಿ ನಿಮಗೆ ರಿಲೆವೆಂಟ್ ಆಗಿರುವಂತಹ ಲೆನ್ಸ್ ಮೇಕ್ಸ್ ರೇಸ್ ಡೈವರ್ಜ್ ಸ್ಲೈಟ್ಲಿ ಫೋಕಸ್ಡ್ ಆನ್ ರೆಟಿನಾ. ರೆಟಿನಾಗೆ ಫೋಕಸ್ ಮಾಡೋಕೆ ಕಾನ್ಕೇವ್ ಲೆನ್ಸ್ ಅನ್ನ ಬಳಸಿದೀವಿ ಅನ್ನುವಂತಹ ಮಾಹಿತಿ ಇಲ್ಲಿ ಇದೆ, ಅದನ್ನ ಗಮನಿಸಿ. ಫೈನ್. ಸೊ ನಾಲ್ಕನೇ ಪ್ರಶ್ನೆ ಹೀಗಿದೆ, ಚರಸ್ ಯಾವುದರಿಂದ ಪಡೆಯಬಹುದು? ಚರಸ್ ಈಸ್ ಒಬ್ಟೈನ್ಡ್ ಫ್ರಮ್ ಅಂತ ಇದೆ. ಇದಕ್ಕೆ ವಸ್ತುನಿಷ್ಠ ಉತ್ತರಗಳು ಹೀಗಿದೆ: ಎಟ್ರೋಪಾ ಬೆಲ್ಲದೋನಾ, ಪಾಪವರ್ ಸೊಮ್ನಿಪೆರಮ್, ಕ್ಯಾನಬಿಸ್ ಸಟೈವಾ, ಕ್ಲಾವಿಸೆಪ್ಸ್ ಪರ್ಫ್ಯೂರಿಯಾ ಅನ್ನುವಂತಹ 4 ವಸ್ತುನಿಷ್ಠ ಉತ್ತರಗಳು ನಮ್ಮ ಜೊತೆಯಲ್ಲಿದೆ. ಚರಸ್ ಅನ್ನುವಂಥದ್ದು ಈ ಪ್ಲಾಂಟ್ ಯಾವುದರಿಂದ ಬರುತ್ತದೆ ಅಂದ್ರೆ ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ಕ್ಯಾನಬಿಸ್ ಸಟೈವಾ ಅನ್ನುವಂತಹ ಒಂದು ಪ್ಲಾಂಟು. ಈ ಕ್ಯಾನಬಿಸ್ ಸಟೈವಾವನ್ನ ಪ್ಲಾಂಟ್ ನಿಮಗಾಗಿ ವಿಶೇಷ ಕುತೂಹಲಕ್ಕಾಗಿ ಈ ಪ್ಲಾಂಟ್ ನ ಚಿತ್ರವನ್ನ ನಾನು ಇಲ್ಲಿ ಹಾಕಿದ್ದೀನಿ, ಗಮನಿಸಬಹುದು. ಇದು ಪ್ಲಾಂಟ್ ಅನ್ನ ತುಂಬಾ ಹತ್ತಿರದ ಒಂದು ಇಮೇಜ್ ಅನ್ನ, ಸೊ ಕ್ಯಾನಬಿಸ್ ಸಟೈವಾ ಅನ್ನುವಂತಹ ಪ್ಲಾಂಟ್ ಅನ್ನ ಗಮನಿಸಿ. ಸೊ 5ನೇ ಪ್ರಶ್ನೆ ಹೀಗಿದೆ, ಘನವಸ್ತುವನ್ನ ನೇರವಾಗಿ ತೇವರೂಪದಲ್ಲಿ ಪರಿವರ್ತಿಸುವಂತಹ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ದ ಪ್ರೋಸೆಸ್ ಇನ್ ವಿಚ್ ದ ಸಾಲಿಡ್ ಚೇಂಜಸ್ ಡೈರೆಕ್ಟ್ಲಿ ಇಂಟು
ವೇಪರ್. ನಾವೆಲ್ಲ ಗಮನಿಸಿದೀವಿ, ಒಂದು ಕರ್ಪೂರವನ್ನ ದೇವಸ್ಥಾನದಲ್ಲಿ ಹಚ್ಚಿದಾಗ ಸಾಲಿಡ್ ಅಂದ್ರೆ ಘನವಸ್ತು ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಅನಿಲ ರೂಪಕ್ಕೆ ಬದಲಾವಣೆ ಹೊಂದುತ್ತದೆ. ಸೊ ಇದು ಘನ ರೂಪದಿಂದ ಅನಿಲ ರೂಪಕ್ಕೆ ಬದಲಾವಣೆ ಆಗೋದನ್ನ ನಾವು ಗಮನಿಸಿದ್ದೀವಿ. ನ್ಯಾಪ್ತಲಿನ್ ಬಾಲ್ ಕೊಡ್ಬೋದು, ನಶೆ ಗುಳಿಗೆ ಅಂತ ಇರುತ್ತೆ. ಆ ನಶೆ ಗುಳಿಗೆಯಲ್ಲೂ ಕೂಡ ಸಾಲಿಡ್ ಬಾಲ್ಸ್ ಇರುತ್ತೆ, ಡೈರೆಕ್ಟ್ ಆಗಿ ಮೌತ್ ಬಾಲ್ಸ್ ಅನಿಲ ರೂಪಕ್ಕೆ ಬದಲಾವಣೆ ಹೊಂದುತ್ತದೆ. ಈ ಪ್ರೋಸೆಸ್ ಅನ್ನ ಏನಂತ ಕರೀತಾರೆ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ಘನೀಭವನ, ಎರಡನೇದಾಗಿ ಬಾಷ್ಪೀಭವನ, ಮೂರನೇದಾಗಿ ಕುದಿಸುವಿಕೆ, ನಾಲ್ಕನೇದಾಗಿ ಸಬ್ಲಿಮೇಷನ್. ನಾವೆಲ್ಲ ಓದಿದೀವಿ, ಘನವಸ್ತುವನ್ನ ನೇರವಾಗಿ ದ್ರವ ರೂಪಕ್ಕೆ ಬದಲಾಯಿಸದೆ ಅನಿಲ ರೂಪಕ್ಕೆ ಬದಲಾಯಿಸುವಂತ ಒಂದು ಪ್ರೋಸೆಸ್ಗೆ ನಾವು ಸಬ್ಲಿಮೇಷನ್, ದ ಪ್ರೋಸೆಸ್ ಇನ್ ವಿಚ್ ದ ಸಾಲಿಡ್ ಚೇಂಜಸ್ ಡೈರೆಕ್ಟ್ಲಿ ಇಂಟು ವೇಪರ್ ವಿತೌಟ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್ ಈಸ್ ನಥಿಂಗ್ ಬಟ್ ಸಬ್ಲಿಮೇಷನ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಸಬ್ಲಿಮೇಷನ್ ಅಂತ ನೋಡಿ ಗಮನಿಸಿ, ಸಾಲಿಡ್ ಇದೆ, ಅದನ್ನ ನಾವು ಮೆಲ್ಟ್ ಮಾಡಿದ್ರೆ ಕರಗಿಸಿದ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಅನ್ನ ಹೀಟ್ ಮಾಡಿದ್ರೆ ವೇಪರ್ ಆಗುತ್ತೆ. ಅದೇ ಸಾಲಿಡ್ ಅನ್ನ ನಾವು ಸಬ್ಲಿಮೇಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಗ್ಯಾಸ್ ಆಗುತ್ತೆ. ಇದನ್ನೇ ನಾವಿಲ್ಲಿ ಘನ ವಸ್ತು ನೇರವಾಗಿ ಅನಿಲ ರೂಪಕ್ಕೆ ಬದಲಾಗಿದೆ ಸಬ್ಲಿಮೇಷನ್. ಅಥವಾ ಇದು ಮೌತ್ ಬಾಲ್ ನ ಕೂಡ ಒಂದು ಉದಾಹರಣೆಯನ್ನಾಗಿ ಕೊಡಬಹುದು. ಅಥವಾ ಕ್ಯಾಂಪ್ ಅನ್ನ ಬರ್ನ್ ಮಾಡಿದಾಗ ಡೈರೆಕ್ಟ್ ಆಗಿ ಬದಲಾವಣೆ ಆಗೋದನ್ನ ಪ್ರೋಸೆಸ್ ಅನ್ನು ನಾವು ಡೇ ಟು ಡೇ ಲೈಫ್ ಅಲ್ಲಿ ಗಮನಿಸ್ತಿದ್ದೀವಿ. ಫೈನ್. ಇಲ್ಲೂ ಕೂಡ ಒಂದು ಕ್ಯಾಂಪ್ ಅನ್ನ ಬರ್ನ್ ಮಾಡಿದೀವಿ, ಡೈರೆಕ್ಟ್ ಆಗಿ ಇಟ್ ಇಸ್ ವಿತೌಟ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್ ಇಟ್ ಇಸ್ ಕನ್ವರ್ಟೆಡ್ ಇಂಟು ಗೇಸಿಯಸ್ ಫಾರ್ಮ್ ಅನ್ನ ಫನಲ್ ನ ಯೂಸ್ ಮಾಡ್ಕೊಂಡು ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟಲ್ ಸ್ಲೈಡ್ ಅನ್ನ ತೋರಿಸಿದೀವಿ. ಫೈನ್. ಸಬ್ಲಿಮೇಷನ್ಗೆ ಇನ್ನೊಂದು ಈಸಿಯಾಗಿ ಅರ್ಥ ಆಗೋಕ್ಕೋಸ್ಕರ ನಾವೇನ್ ಮಾಡಿದೀವಿ, ಒಂದು ಡಿಫರೆಂಟ್ ಆಗಿರೋ ಸ್ಲೈಡ್ ಅನ್ನ ಬಳಸಿದೀವಿ. ನೀವು ಇದನ್ನು ಗಮನಿಸಿಕೊಂಡು ಪ್ರೋಸೆಸ್ ಅನ್ನ ಅನಲೈಸ್ ಮಾಡಿ. ಫೈನ್. ಅತಿ ಉಷ್ಣ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತಿ ಉಷ್ಣ ಗ್ರಹ ಯಾವುದು? ದ ಹಾಟೆಸ್ಟ್ ಪ್ಲಾನೆಟ್ ಈಸ್ ಅಂತ ಕೇಳಿದ್ದಾರೆ. ಒಂದು ಮರ್ಕ್ಯುರಿ, ಬುಧ ಗ್ರಹನ. ಸೊ ಎರಡನೇದು ವೀನಸ್, ಶುಕ್ರ ಗ್ರಹನ. ಮೂರನೇದು ಗುರು ಗ್ರಹ, ಜುಪಿಟರ್. ನಾಲ್ಕನೇದು ಸೆಟ್ರನ್ ಅಂತ ಕೇಳಿದ್ದಾರೆ. ಅತಿ ಉಷ್ಣವಾದ ಒಂದು ಗ್ರಹ ಯಾವುದು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ವೀನಸ್ ಅಂತ ಹೇಳಿ ಕರೀತಾರೆ. ವೀನಸ್ ಅಂದ್ರೆ ಶುಕ್ರ ಗ್ರಹ. ಶುಕ್ರ ಗ್ರಹ ಯಾಕೆ ಇಟ್ರೆ ನೋಡಿ, ವೀನಸ್ ಈಸ್ ನಥಿಂಗ್ ಬಟ್ ಎಕ್ಸೆಪ್ಷನ್. ಇದೊಂದು ಹೊರತಾಗಿರುವಂತ ಗ್ರಹ. ದ ಪ್ರಾಕ್ಸಿಮಿಟಿ ಟು ದ ಸನ್ ಅಂಡ್ ಡೆನ್ಸ್ ಅಟ್ಮಾಸ್ಫಿಯರ್ ಮೇಕ್ ಇಟ್ಸ್ ಆಸ್ ಇನ್ ದ ಸೋಲಾರ್ ಸಿಸ್ಟಮ್ ಹಾಟೆಸ್ಟ್ ಪ್ಲಾನೆಟ್. ನೋಡಿ, ಇಲ್ಲಿ ಅತಿ ಒತ್ತೊತ್ತಾಗಿರುವಂತಹ ಒಂದು ವಾತಾವರಣ ಇರೋದ್ರಿಂದ ಇದು ಏನಾಗಿದೆ, ಸೊ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಇದು ಸೋಲಾರ್ ಪ್ಲಾನೆಟ್ ಅಲ್ಲಿ ಹಾಟೆಸ್ಟ್ ಪ್ಲಾನೆಟ್ ಆಗಿ ಶುಕ್ರ ಗ್ರಹ ಇದೆ ಅಂತೇಳಿ ಕರಿತೀವಿ. ಈ ಶುಕ್ರ ಗ್ರಹ ನೋಡಿ, ಇಲ್ಲಿ ಸೌರವ್ಯೂಹದ ಒಂದು ಗ್ರಹಗಳನ್ನು ಗಮನಿಸಬಹುದು. ಬುಷುಬು, ಮಂಗಳ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತೇಳಿ ಕರಿತಾ ಇದ್ವಿ. ಬುಷುಬು ಅಂದ್ರೆ ಬುಧ, ಭೂಮಿ, ಬುಧ. ಸೊ ಮರ್ಕ್ಯುರಿ, ಬುಧ ಅಂದ್ರೆ. ಸೊ ನೆಕ್ಸ್ಟ್ ವೀನಸ್. ಸೊ ವೀನಸ್ ಅಂದ್ರೆ ಇಲ್ಲಿ ಶುಕ್ರ ಗ್ರಹ ಇದೆ. ಸೊ ನೆಕ್ಸ್ಟ್ ಅರ್ತ್ ಇದೆ. ಬುಷುಬು, ಮಂಗಳ ಅಂದ್ರೆ ಬುಧ, ಶುಕ್ರ, ಭೂಮಿ. ಮಾಸ್, ಮಂಗಳ, ಜುಪಿಟರ್ ಇದೆ. ಸೆಟ್ರನ್ ಇದೆ, ಯುರೇನಸ್ ಇದೆ, ನೆಪ್ಚೂನ್ ಇದೆ. ಪ್ಲೂಟೋ ಅಂತ ಅತಿ ಚಿಕ್ಕ ಗಾತ್ರದಿಂದಾಗಿ ಈ ಗ್ರಹಗಳ ಪಟ್ಟಿಯಿಂದ ನಾವು ಅದನ್ನ ರಿಮೂವ್ ಮಾಡಿದೀವಿ. ಇಲ್ಲಿ ಹಾಟೆಸ್ಟ್ ಪ್ಲಾನೆಟ್ ಅಂದ್ರೆ ಶುಕ್ರ ಗ್ರಹ ಅಂತೇಳಿ ಕರಿತೇವೆ. ಇಲ್ಲಿ ಎರಡನೇ ಪ್ಲಾನೆಟ್, ಸೆಕೆಂಡ್ ಪ್ಲಾನೆಟ್ ಫ್ರಮ್ ಅವರ್ ಸೋಲಾರ್ ಸಿಸ್ಟಮ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಅಂತೇಳಿ ಕರಿತೀವಿ, ಡ್ಯೂ ಟು ಇಟ್ಸ್ ಡೆನ್ಸ್ ಅಟ್ಮಾಸ್ಫಿಯರ್ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ವೀನಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಡೀಟೇಲ್ಸ್ ಅವರ ಹಾಟೆಸ್ಟ್ ಪ್ಲಾನೆಟ್ ಬಗ್ಗೆ. ಸೊ ಅಲ್ಲಿ ಯಾವುದೇ ರೀತಿಯ ನೀರಿಲ್ಲ ಅಂತ ಕರೀತಾರೆ. ಸೊ ಅಲ್ಲಿ ಯಾವುದೇ ರೀತಿಯ ಅಟ್ಮಾಸ್ಫಿಯರ್ ಕೂಡ ವೇರಿ ಆಗಿದೆ. ಕೆಲವೊಂದು ಮಾಹಿತಿಯನ್ನ ನಿಮ್ಗೆ ಕುತೂಹಲಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಡ್ ಮಾಡ್ತಾ ಹೋಗಿದ್ದೀನಿ. ತುಂಬಾ ಕುತೂಹಲ ಇರೋರು ಈ ಪಾಯಿಂಟ್ಸ್ನೆಲ್ಲ ಪಾಯಿಂಟ್ ಔಟ್, ನೋಟ್ ಡೌನ್ ಮಾಡ್ಕೊಂತ ಹೋಗ್ಬಹುದು. ಸಿಂಪಲ್ ಆಗಿ ನೀವು ತಿಳ್ಕೊಂಡ್ರೆ, ವೀನಸ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ದ ಸರ್ಫೇಸ್ ಟೆಂಪರೇಚರ್ ಈಸ್ 450 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಕರೀತಾ ಇದ್ದಾರೆ. ಫೈನ್. ವೀನಸ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಸನ್ ಇದೆ. ಸೊ ಮರ್ಕ್ಯುರಿಯಲ್ಲಿ 430 ಡಿಗ್ರಿ ಇದೆ, ವೀನಸ್ ಅಲ್ಲಿ 465 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಕಂಪೇರೇಟಿವ್ ಆಗಿ ನಿಮ್ಗೆ ಕೊಡ್ತಾ ಹೋಗಿದ್ದೀವಿ. ಸೊ ಯುರೇನಸ್ ಅನ್ನ ಈಗ ನೋಡಿ, ನಿಮ್ಗೆಲ್ಲ ಹಾಟೆಸ್ಟ್ ಪ್ಲಾನೆಟ್ ಯಾವುದು ಅಂತ ಗೊತ್ತಾಯ್ತು. ಕೋಲ್ಡೆಸ್ಟ್ ಪ್ಲಾನೆಟ್ ಯಾವುದು ಅಂದ್ರೆ ಯುರೇನಸ್, ದ 7th ಪ್ಲಾನೆಟ್ ಫ್ರಮ್ ದ ಸನ್. ಯುರೇನಸ್ ಈಸ್ ನಥಿಂಗ್ ಬಟ್ ದ ಕೋಲ್ಡೆಸ್ಟ್ ಪ್ಲಾನೆಟ್ ಅಥವಾ ಕೋಲ್ಡೆಸ್ಟ್ ಅಟ್ಮಾಸ್ಫಿಯರ್ ಆಫ್ ಎನಿ ಆಫ್ ದ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಈವನ್ ದೌ ಇಟ್ ಈಸ್ ನಾಟ್ ಮೋಸ್ಟ್ ಡಿಸ್ಟಿಂಕ್ಟ್ ದೂರ ಗ್ರಹ ಅಲ್ಲದಿದ್ರೂ ಕೂಡ ಯುರೇನಸ್ ತುಂಬಾ ತಂಪಾದ ಒಂದು ಗ್ರಹ ಅಂತೇಳಿ ಕರೀತಾರೆ. ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂದ್ರೆ ಯುರೇನಸ್ ಬರಿಬೇಕು. ಹಾಟೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಅಂದ್ರೆ ನೀವು ವೀನಸ್, ಶುಕ್ರ ಗ್ರಹವನ್ನ ಬರಿತಾ ಹೋಗ್ಬೇಕು. ಇಲ್ಲೂ ಕೂಡ ಯುರೇನಸ್ ಅನ್ನು ನಿಮ್ಗೆ ಕೊಟ್ಟಿರುವಂತದನ್ನು ಗಮನಿಸಬಹುದು. ನೆಕ್ಸ್ಟ್ 7th ಕ್ವಶನ್ ಹೀಗಿದೆ, ಮೊಟ್ಟೆ ಯಾವುದನ್ನ ಒಳಗೊಂಡಿಲ್ಲ? ಎಗ್ ಈಸ್ ನಾಟ್ ಎ ಸೋರ್ಸ್ ಆಫ್ ವಿಟಮಿನ್ ಸಿ, ಕೊಬ್ಬಿನ ಅಂಶ, ವಿಟಮಿನ್ ಡಿ, ಪ್ರೋಟೀನ್. ನೋಡಿ, ಇಲ್ಲಿ ಸಿಂಪಲ್ ಆಗಿ ಅನಲೈಸ್ ಮಾಡಿದ್ರೆ ಎಗ್ ಜಾಸ್ತಿ ತಿನ್ನೋದ್ರಿಂದ ಫ್ಯಾಟಿ ಆಗ್ತಾರೆ. ಹೌದು.
ವಿಟಮಿನ್ ಡಿ ಅಂಶನೂ ಕೂಡ ಎಗ್ನಲ್ಲಿ ಇರುತ್ತೆ, ಪ್ರೋಟೀನ್ ಕಂಟೆಂಟ್ ವೈಟ್ ಕಂಟೆಂಟ್ ಕೂಡ ಇರುತ್ತೆ. ಇಲ್ಲಿ ವಿಟಮಿನ್ ಸಿ ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ಗಳಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಗಾಗಿ ಹುಳಿ ಅಂಶ ಇರೋದು ಎಗ್ಗಿನಲ್ಲಿ ಇರೋಲ್ಲ ಅಂತೇಳಿ ಗೆಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ವಿಟಮಿನ್ ಸಿ ಈಸ್ ದ ರೈಟ್ ಆನ್ಸರ್. ಎಗ್ ಈಸ್ ನಾಟ್ ಎ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತೇಳಿ ಕನ್ಕ್ಲೂಷನ್ ಬನ್ನಿ. ಇಲ್ಲಿ ಎಗ್ ಆರ್ ವೆರಿ ಗುಡ್ ಸೋರ್ಸ್ ಆಫ್ ಇನ್ಎಕ್ಸ್ಪೆನ್ಸಿವ್ ಹೈ ಕ್ವಾಲಿಟಿ ಪ್ರೋಟಾನ್. ಸೊ ನಾವು ಎಗ್ ತಿನ್ನೋದ್ರಿಂದ ಹೈ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ, ಸಾರಿ ಪ್ರೋಟಾನ್ ಅಲ್ಲ ಪ್ರೋಟೀನ್ ಸಿಗುತ್ತೆ. ಸೊ ಮೋರ್ ದೆನ್ ಹಾಫ್ ಆಫ್ ದ ಪ್ರೋಟೀನ್ ಆಫ್ ಎನ್ ಎಗ್ ಈಸ್ ಫೌಂಡ್ ಆಸ್ ಎಗ್ ವೈಟ್. ಎಗ್ ವೈಟ್ ಅಲ್ಲಿ ಮ್ಯಾಕ್ಸಿಮಮ್ ವೈಟ್ ಕಂಟೆಂಟ್ ಅಲ್ಲಿ ಪ್ರೋಟೀನ್ ಇದೆ, ವಿಚ್ ಆಲ್ಸೋ ಇನ್ಕ್ಲೂಡ್ ವಿಟಮಿನ್ B2 ಇದೆ. ಸೊ ಲೋಯರ್ ಅಮೌಂಟ್ ಆಫ್ ಫ್ಯಾಟ್ ಇದೆ. ಸೊ ದೆನ್ ದ ಯೋಕ್ ಕಂಪೇರ್ ಮಾಡಿದ್ರೆ ಲೋಯರ್ ಅಮೌಂಟ್ ಆಫ್ ಫ್ಯಾಟಿ ಕಂಟೆಂಟ್ ಇದೆ. ಎಗ್ಸ್ ಆರ್ ರಿಚ್ ಸೋರ್ಸ್ ಆಫ್ ಸೆಲೇನಿಯಂ ಇದೆ, ವಿಟಮಿನ್ ಡಿ ಇದೆ, B6 ಇದೆ, B12 ಇದೆ, ಮಿನರಲ್ಸ್ ಸಚ್ ಆಸ್ ಜಿಂಕ್ ಇದೆ, ಐರನ್ ಇದೆ, ಕಾಪರ್ ಇದೆ. ಹಾಗಾಗಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತೇಳಿ ಹಿರಿಯರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಈ ಎಗ್ ಅಲ್ಲಿ ಸೆಲೆನಿಯಂ ಆಗಿರ್ಬೋದು, B12 ಆಗಿರ್ಬೋದು, B6 ಆಗಿರ್ಬೋದು, ಹೈ ಕ್ವಾಲಿಟಿ ಆಫ್ ಪ್ರೋಟೀನ್ ಆಗಿರ್ಬೋದು, ಮತ್ತೆ ವಿಟಮಿನ್ B2 ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಕಾಪರ್ ಆಗಿರೋದು ಬಹಳಷ್ಟು ಎಗ್ಗಿನಲ್ಲಿ ಎಲ್ಲಾ ಒಂದು ವಿಚಾರಗಳು ಇಲ್ಲಿ ಪೋಷಕಾಂಶಗಳು ಅಡಕವಾಗಿರೋದ್ರಿಂದ ಸೊ ಎಗ್ ಇಸ್ ಎ ಕಂಪ್ಲೀಟ್ ಫುಡ್ ಅಂತೇಳಿ ನ್ಯೂಟ್ರಿಷನ್ ಅಂತೇಳಿ ಕರೀತಾರೆ. ಸೊ ಎಗ್ ಅನ್ನ ಅತಿಯಾಗಿ ತಿಂದ ಅಂದ್ರೆ ಹೈ ಫ್ಯಾಟಿನೆಸ್ ಕಂಟೆಂಟ್ ಬರುತ್ತೆ. ಇದರಲ್ಲಿ ವಿಟಮಿನ್ ಸಿ ಅಂದ್ರೆ ಸಿಟ್ರಸ್ ಅಂಶ ಇರೋದಿಲ್ಲ ಅನ್ನುವಂತ ಒಂದು ಫ್ಯಾಕ್ಟ್ಗೆ ನೀವು ಡೈರೆಕ್ಟ್ ಕನ್ಕ್ಲೂಷನ್ಗೆ ಬರಬಹುದು. ನಿಮ್ಗಾಗಿ ನಾನು ಎಗ್ ಯೆಲ್ಲೋ ಕಲರ್ ಎಗ್ಗಿನ ಒಂದು ಪಾರ್ಟ್ಗಳನ್ನ ವೈಟ್ ಕಂಟೆಂಟ್ ನ ಜೊತೆಗೆ ಆಡ್ ಮಾಡಿದೀನಿ. ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದೇ. ಫೈನ್. ಇಲ್ಲೂ ಕೂಡ ಒಂದು ಎಗ್ ಅನ್ನ ಗಮನಿಸಬಹುದು. ಫೈನ್. ಇದರ ಜೊತೆಯಲ್ಲಿ ಎಗ್ ಸ್ಟ್ರಕ್ಚರ್ ನ ಹಾಕಿದೀವಿ. ಏನೇನಿದೆ, ಆಲ್ಬುಮ್ ಇದೆ, ಶೆಲ್ ಇದೆ, ಟರ್ಮಿನಲ್ ಸ್ಪಾಟ್ ಇದೆ, ಏರ್ ಸ್ಯಾಕ್ ಇದೆ, ಯೋಕ್ ಇದೆ, ಮೆಂಬ್ರೇನ್ ಇದೆ. ಇದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ಗಮನಿಸ್ತಾ ಹೋಗಿ. ಸೊ 8ನೇ ಪ್ರಶ್ನೆ ಹೀಗಿದೆ, ಗೋಬರ್ ಗ್ಯಾಸ್ ಏನನ್ನ ಒಳಗೊಂಡಿದೆ? ದ ಗೋಬರ್ ಗ್ಯಾಸ್ ಈಸ್ ಮೈನ್ಲಿ ಕಂಟೈನ್ಸ್ ಅಂತ ಹೇಳಿದೆ. ಸೊ ಗೋಬರ್ ಗ್ಯಾಸ್ ಯಾವುದರಿಂದ, ಅಥವಾ ಮೈನ್ ಏನಿರುತ್ತೆ? ಹೀಲಿಯಂ ಇರುತ್ತಾ, ಮೀಥೇನ್ ಇರುತ್ತಾ, ನೈಟ್ರೋಜನ್ ಇರುತ್ತಾ, ಆಕ್ಸಿಜನ್ ಇರುತ್ತಾ? ಹೀಲಿಯಂ ಅಂದ್ರೆ ನೊಬೆಲ್ ಗ್ಯಾಸ್. ಈ ನೊಬೆಲ್ ಗ್ಯಾಸ್ ಗೋಬರ್ ಗ್ಯಾಸ್ ಅಲ್ಲಿ ಬರೋದಿಲ್ಲ, ಗೆಸ್ ಮಾಡೋಣ. ಸೊ ನೆಕ್ಸ್ಟ್ ನೈಟ್ರೋಜನ್ 78% ಅಟ್ಮಾಸ್ಫಿಯರ್ ಅಲ್ಲಿ ನೈಟ್ರೋಜನ್ ಇದೆ, ಆಕ್ಸಿಜನ್ 21% ಇದೆ. ಸೊ ಗೋಬರ್ ಬ್ಯಾಗ್ ಗ್ಯಾಸ್ ಅಲ್ಲಿ ಸೊ ಅಲ್ಲಿ ಅನೆರೋಬಿಕ್ ಫರ್ಮೆಂಟೇಷನ್ ಆಗುವಂಥದ್ದು. ಅದ್ರಾಗೆ ಇಲ್ಲಿ ಮೀಥೇನ್ ಗ್ಯಾಸ್ ಮೈನ್ಲಿ ಬರುತ್ತೆ. ಮೀಥೇನ್ ಇಸ್ ನಥಿಂಗ್ ಬಟ್ ಮ್ಯಾರ್ಶಿ ಗ್ಯಾಸ್ ಅಂತಾರೆ, ಕೊಳಚೆ ಅನಿಲ ಅಂತ ಬರೀತಾರೆ. ಇಲ್ಲಿ ಜೌಗು ಅನಿಲ ಅಂತ ಬರೀತಾರೆ. ಈ ಜೌಗು ಅನಿಲ ಏನಾಗುತ್ತೆ, ಅಲ್ಲಿ ಫರ್ಮೆಂಟೇಷನ್ ಆಗ್ತಾ ಹೋಗುತ್ತೆ. ಆ ಸಗಣಿ, ದನಗಳ ಸಗಣಿಯನ್ನು ನಾವು ಗೋಬರ್ ಗ್ಯಾಸ್ ಪ್ಲಾಂಟ್ ಅಲ್ಲಿ ಹಾಕಿ ಹೈ ಟೆಂಪರೇಚರ್ ಅಲ್ಲಿ ಆಳವಾದ ಒಂದು ತೊಟ್ಟಿಯನ್ನು, ಕಬ್ಬಿಣದ ಒಂದು ಕವಚವನ್ನ ಮುಚ್ಚಿರ್ತೀವಿ. ಅಲ್ಲಿ ಸೊ ಫರ್ಮೆಂಟೇಷನ್ ಪ್ರೋಸೆಸ್, ಅನರೋಬಿಕ್ ಫರ್ಮೆಂಟೇಷನ್ ಆದಾಗ ಅಲ್ಲಿ ಮೀಥೇನ್ ಗ್ಯಾಸ್ ಬರುತ್ತೆ. ಇದನ್ನ ಅಡುಗೆ ಮಾಡೋಕ್ಕೂ ಕೂಡ ಬಳಸ್ತಾ ಹೋಗ್ತಾರೆ ಅನ್ನುವಂಥ ಒಂದು ವಿಶೇಷ ಮಾಹಿತಿ ತಿಳಿತಾ ಹೋಗ್ಬೋದು. ಇಲ್ಲಿ ಗಮನಿಸಿ, ಬಯೋಗ್ಯಾಸ್ ಅಲ್ಲಿ ಸೊ ಮೀಥೇನು 50ರಿಂದ 75% ಇದೆ. ಚಾರ್ಟ್ ಅನ್ನು ನೋಡಿ. ಕಾರ್ಬನ್ ಡೈಆಕ್ಸೈಡ್ 25ರಿಂದ 50% ಇದೆ. ನೈಟ್ರೋಜನ್ 0 to 10% ಇದೆ. ಹೈಡ್ರೋಜನ್ 0 to 1% ಇದೆ. ಹೈಡ್ರೋಜನ್ ಸಲ್ಫೈಡ್ 0 to 3% ಇದೆ. ಆಕ್ಸಿಜನ್ 0% ಇದೆ. ಮೈನ್ ಕನ್ಸ್ಟಿಟ್ಯೂಯೆಂಟ್ ಬಂದ್ಬಿಟ್ಟು ಮೀಥೇನು 50ರಿಂದ 75% ಇದೆ ಅನ್ನುವಂತಹ ಒಂದು ವಿಶೇಷ ಮಾಹಿತಿ ಈ ಚಾರ್ಟ್ ಮೂಲಕ ನಮಗೆ ಕನ್ಕ್ಲೂಡ್ ಆಗುತ್ತೆ. ಫೈನ್. ಸೊ ಮೀಥೇನ್ CH4 ಮ್ಯಾರ್ಶಿ ಗ್ಯಾಸ್ ನ ಒಂದು ಸ್ಟ್ರಕ್ಚರಲ್ ಫಾರ್ಮುಲಾವನ್ನ ಸೊ ಬರ್ದಿದೀವಿ. ಕಾರ್ಬನ್ ವೆಲೆನ್ಸಿ 4 ಗೊತ್ತಿದೆ ನಿಮಗೆ. ಸೊ ಹೈಡ್ರೋಜನ್ ವೆಲೆನ್ಸಿ 1, ಸಿಂಗಲ್ ಬಾಂಡ್ ಇದೆ. ಇದು ಸ್ಟ್ರಕ್ಚರ್ ಫಾರ್ಮೇಶನ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅನ್ನ ಓದಿರ್ತೀರ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಕಂಪೋಸಿಷನ್ಸ್ ಅನ್ನ ನಿಮಗೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತೇಳಿ ಒಂದು ಚಾರ್ಟ್ ಅನ್ನ ಹಾಕಿದೀವಿ. ಈ ಕಂಪೋಸಿಷನ್ ಫಾರ್ಮ್ ಇಂದ ನೋಡ್ಕೊಂಡು ನೀವು ಕ್ಲೀನ್ ಆಗಿ ಅನಲೈಸ್ ಮಾಡೋದನ್ನ ಕಲಿತಾ ಹೋಗಿ. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ಹೀಗಿದೆ, ಪೆನ್ಸಿಲಿನ್ ನಲ್ಲಿ ಯಾವ ಧಾತು ಉಪಯೋಗಿಸ್ತಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ದ ಪೆನ್ಸಿಲಿನ್? ಅಲ್ಲಿ ಪೆನ್ಸಿಲ್ ಆಗಿದೆ, ಸಾರಿ, ಪೆನ್ಸಿಲಿನ್ ಮಾಡ್ಕೊಳ್ಳಿ. ಟಿನ್ ಯೂಸ್ ಮಾಡ್ತಾರ, ಗ್ರಾಫೈಟ್, ಲೆಡ್, ಸಿಂಕ್ ಅಂತೇಳಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಫೈಟ್ ಅನ್ನುವಂತಹ ಒಂದು ಧಾತುವನ್ನ ಪೆನ್ಸಿಲಿನ್ ನಲ್ಲಿ ಬಳಸ್ತಾರೆ ಅಂತೇಳಿ. ಇಲ್ಲಿ ಪೆನ್ಸಿಲಿನ್ ಅನ್ನ ಅಲೆಕ್ಸಾಂಡರ್ ಫ್ಲಮಿಂಗರ್ ಅವರು 1930 ಫ್ಲಮಿಂಗ್ ಟ್ರೈಸ್ ಅಕೇಶನಲಿ ಶೋಡ್ ಮೋರ್ ಪ್ರಾಮಿಸ್ ಅಂಡ್ ಈ ಕಂಟಿನ್ಯೂಡ್ ಅಂಟಿಲ್ 1940. ನೋಡಿ 30ಯಿಂದ 40 ತನಕ ರಿಸರ್ಚ್ ಅನ್ನು ಮಾಡಿ ಪೆನ್ಸಿಲಿನ್ ಅನ್ನ ಡಿಸ್ಕವರಿ ಮಾಡಿರ್ತಾರೆ. ರೋಗ ನಿರೋಧಕ ಶಕ್ತಿಯನ್ನ ಸೊ ಹೆಚ್ಚೋಕ್ಕಾಗಿ ಪೆನ್ಸಿಲಿನ್ ಎಲ್ಲರಿಗೂ ಆಗೋದಿಲ್ಲ. ಸೊ ಒಂದು ಸ್ಮಾಲ್ ಸ್ಯಾಂಪಲ್ ಅನ್ನ ಬಾಡಿಗೆ ಇಂಜೆಕ್ಟ್ ಮಾಡಿ ಯಾವುದೇ ರೀತಿಯ ರಿಯಾಕ್ಟಿವಿಟಿ ಇಲ್ಲ ಅಂದ್ರೆ ಪೆನ್ಸಿಲಿನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇದನ್ನು ಗಮನಿಸಬಹುದು. ಪೆನ್ಸಿಲಿನ್ ಎಲ್ಲ ರೋಗಗಳಿಗೆ ಒಂದು ವಿಶೇಷವಾದ ಗುಣ ಇರುವಂತದ್ದು. ಇಂಜೆಕ್ಷನ್ಸ್ ಅನ್ನು ತಗೊಂಡಿರ್ತಾರೆ. ಪೆನ್ಸಿಲಿನ್
ಇಲ್ಲಿ ಒಂದು ಸಿಂಬಾಲಿಕಲಿ ನಿಮಗೆ ಯೂಸ್ ಮಾಡ್ಕೊಂಡಿದೀವಿ. ಸೊ ಪೆನ್ಸಿಲಿನ ಸ್ಟ್ರಕ್ಚರಲ್ ಫಾರ್ಮುಲಾ ಹೀಗಿದೆ. ನೆಕ್ಸ್ಟ್, ಎಲಿಸಾ ಟೆಸ್ಟ್ ಅನ್ನ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಗುರುತಿಸಲು ಉಪಯೋಗಿಸುತ್ತಾರೆ? ಎಲಿಸಾ ಅಂದ್ರೆ ನಾನು ಓದಿದ್ದೆ ಎನ್ಸೈಮ್ ಲಿಂಕ್ಡ್ ಇಮ್ಯುನಿಸಾರ್ಬೆಂಟ್ ಅಸ್ಸೇ ಅಂತೇಳಿ ಓದಿದ್ದೆ. ಇದು HIV ಟೆಸ್ಟ್, ಹ್ಯೂಮನ್ ಇಮ್ಯುನ್ಯೂ ವೈರಸ್, ಏಡ್ಸ್. ಸೊ ಮಾನವ ನಿರೋಧ ಅಭಾವ ವೈರಸ್ ಅಂದ್ರೆ ಅಕ್ವೈರ್ ಇಮ್ಯುನ್ಯೂ ಡೆಫಿಷಿಯನ್ಸಿ ಸಿಂಡ್ರೋಮ್, ಅರ್ಜಿತ ರೋಗ ನಿರೋಧ ಅಭಾವ ರೋಗಕೂಟ, ಏಡ್ಸ್ ಅನ್ನು ಹರಡುವಂತಹ ಒಂದು ವೈರಸ್ HIV, ಹ್ಯೂಮನ್ ಇಮ್ಯುನ್ಯೂ ವೈರಸ್ ಅನ್ನ ಪತ್ತೆ ಮಾಡೋಕೆ ಯೂಸ್ ಮಾಡುವಂತ ಟೆಸ್ಟ್ ಬಂದ್ಬಿಟ್ಟು ಎಲಿಸಾ, ಎನ್ಸೈಮ್ ಲಿಂಕ್ಡ್ ಇಮ್ಯುನಿಸಾರ್ಬೆಂಟ್ ಅಸ್ಸೇ ಎನ್ನುವಂತ ಟೆಸ್ಟ್ ಅನ್ನು ಮಾಡ್ತಾರೆ. ಇದು ಏಡ್ಸ್ಗೆ ಸಂಬಂಧಪಟ್ಟಿರೋದ, ಕ್ಯಾನ್ಸರ್, ಹೆಪಟೈಟಿಸ್ ಎನ, ಟೈಫಾಯ್ಡ್ ಅಂತೇಳಿ ಆಪ್ಷನ್ಸ್ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಏಡ್ಸ್. ಎಲಿಸಾ ಅಂದ್ರೆ ಏಡ್ಸ್ಗೆ, ಅಕ್ವೈರ್ ಇಮ್ಯುನ್ಯೂ ಡೆಫಿಷಿಯನ್ಸಿ ಸಿಂಡ್ರೋಮ್, ಅರ್ಜಿತ ರೋಗ ನಿರೋಧ ಅಭಾವ ರೋಗಕೂಟ ಅನ್ನುವಂತಹ ಒಂದು ಏಡ್ಸ್ಗೆ ಸೊ ಮಾಡುವಂತಹ ಟೆಸ್ಟ್ ಎಲಿಸಾ ಆಗಿದೆ. ಇಲ್ಲಿ ಎನ್ಸೈಮ್ ಲಿಂಕ್ಡ್ ಇಮ್ಯುನಿಸಾರ್ಬೆಂಟ್ ಅಸ್ಸೇ ಎಕ್ಸ್ಪಾಂಡೆಡ್ ಫಾರ್ಮ್ ಅನ್ನ ಕೇಳ್ತಾರೆ. ಈಸ್ ಎ ಟೆಕ್ನಿಕ್ ಯೂಸ್ಡ್ ಟು ಡಿಟೆಕ್ಟ್ ದ ಆಂಟಿಬಾಡೀಸ್ ಆರ್ ಇನ್ಫೆಕ್ಟಿಷಿಯಸ್ ಏಜೆಂಟ್ ಇನ್ ಎ ಸ್ಯಾಂಪಲ್ ಅಲ್ಲಿ ಆಂಟಿಬಾಡೀಸ್ ಅಥವಾ ಇನ್ಫೆಕ್ಟಿಷಿಯಸ್ ಏಜೆಂಟ್ ಇದೆಯಾ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕೋಕ್ಕಾಗಿ ಎನ್ಸೈಮ್ ಲಿಂಕ್ಡ್ ಇಮ್ಯುನಿಸಾರ್ಬೆಂಟ್ ಅಸ್ಸೇ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಫೈನ್. ಇಲ್ಲಿ ಎಲಿಸಾ ಟೆಸ್ಟ್ ಗಾಗಿ ಸ್ಯಾಂಪಲ್ ಅನ್ನ ಬಳಸ್ಬಿಟ್ಟು ಡೈರೆಕ್ಟ್ ಎಲಿಸಾ, ಇಂಡೈರೆಕ್ಟ್ ಎಲಿಸಾ, ಸ್ಯಾಂಡ್ವಿಚ್ ಎಲಿಸಾ ಅಂಡ್ ಕಾಂಪಿಟೇಟಿವ್ ಎಲಿಸಾ ಅನ್ನುವಂತ ಎನ್ಸೈಮ್ ಲಿಂಕ್ಡ್ ಇಮ್ಯುನಿಸಾರ್ಬೆಂಟ್ ಅಸ್ಸೇ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಗಮನಿಸಬಹುದು ವಾಲ್ಪೇಪರ್ ಅಲ್ಲಿ. ಅದೇ ರೀತಿ ಸ್ಯಾಂಪಲ್ಸ್ ಗಳನ್ನ ಟೆಸ್ಟ್ ಗಾಗಿ ತೆಗೆದುಕೊಳ್ಳುವಂತ ದೃಶ್ಯ ಇಲ್ಲಿದೆ. ಎಲಿಸಾ ಟೆಸ್ಟ್ ಅಲ್ಲಿ ಇಂಡೈರೆಕ್ಟ್ ಎಲಿಸಾ ಮತ್ತು ಡೈರೆಕ್ಟ್ ಎಲಿಸಾ ಆಗಿರುವಂತಹ ಸ್ಯಾಂಪಲ್ ಡಿಫರೆನ್ಸ್ ಅನ್ನ ನಿಮಗೆ ಆಡ್ ಮಾಡಿದೀನಿ, ಗಮನಿಸಿ. ಫೈನ್. 11ನೇ ಪ್ರಶ್ನೆ ಹೀಗಿದೆ, ಪರಮಾಣು ರಿಯಾಕ್ಟರ್ ನಲ್ಲಿ ಯಾವುದನ್ನ ಮಾಡರೇಟರ್ ಆಗಿ ಉಪಯೋಗಿಸ್ತಾರೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಆಸ್ ಎ ಮಾಡರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್? ಮಂದಕವನ್ನಾಗಿ ಬಳಸ್ತಾರೆ. ರೇಡಿಯಂ, ಗ್ರಾಫೈಟ್, ಥೋರಿಯಂ, ಸಾದಾ ನೀರು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಫೈಟ್ ರಾಡ್ ಅನ್ನ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಮಾಡರೇಟರ್, ಮಂದಕವನ್ನಾಗಿ ಬಳಸ್ತಾರೆ. ಎ ಸಬ್ಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಟು ಸ್ಲೋ ಡೌನ್ ದ ನ್ಯೂಟ್ರಾನ್ಸ್, ಪ್ರೊಡಕ್ಷನ್ ಆಫ್ ನ್ಯೂಟ್ರಾನ್ ಇನ್ ದ moderator. So examples of moderator are used nothing but beryllium, graphite, heavy water. Graphite ರಾಡ್ಗಳನ್ನು ಬಳಸ್ತಾರೆ, ಹೆವಿ ವಾಟರ್ ಬಳಸ್ತಾರೆ. ಸೊ ಬೆರಿಲಿಯಂ ಅನ್ನು ಕೂಡ ಮಾಡರೇಟರ್ ಆಗಿ, ಮಂದಕವನ್ನಾಗಿ ಬಳಸ್ತಾರೆ. ನ್ಯೂಟ್ರಾನ್ಗಳ ಪ್ರೊಡಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಿ ಸೊ ಇದನ್ನ ಬಳಸ್ತಾರೆ ಅನ್ನುವಂತ ಮಾಹಿತಿ ತಿಳ್ಕೋಬೇಕು. ಮಾಡರೇಟರ್ ನ ಇಲ್ಲಿ ಕೊಟ್ಟಿದ್ದೀನಿ ನಾನು ಇಲ್ಲಿ ಚಿತ್ರವನ್ನ. ಸೊ ಫಿಯಲ್ ಆಗಿ ಯುರೇನಿಯಂ 235 ಅನ್ನ ಬಳಸ್ತಾರೆ ಅಥವಾ ಯುರೇನಿಯಂ 238 ಅನ್ನ ಬಳಸ್ತಾರೆ. ಮಾಡರೇಟರ್ ಟು ಸ್ಲೋ ಡೌನ್ ದ ಸ್ಪೀಡ್ ಆಫ್ ನ್ಯೂಟ್ರಾನ್ಸ್ ಗಳನ್ನ ಸ್ಲೋ ಡೌನ್ ಮಾಡುವಂಥದ್ದು. ಸೊ ದ ಮಟೀರಿಯಲ್, ಅನದರ್ ಮಟೀರಿಯಲ್ ಈಸ್ ಪುಟ್ ಇನ್ ದ ರಿಯಾಕ್ಟರ್ core to make sure that it happens and control the production of neutron ಅನ್ನು ಮಾಡೋಕೆ ಬಳಸುವಂತದ್ದೇ ಮಾಡರೇಟರ್ ಅಂತೇಳಿ ಕರೀತಾರೆ. ಸೊ ಇಲ್ಲಿ ನಿಮ್ಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಚಿತ್ರ. ಮಾಡರೇಟರ್ ಮಂದಕವಾಗಿ ಗ್ರಾಫೈಟ್ ಅನ್ನ, ರಿಯಾಕ್ಟರ್ ಯುರೇನಿಯಂ, ಕೂಲೆಂಟ್, ಸ್ಟೀಮು, ಸೊ ವಾಟರ್, ಸರ್ಕ್ಯುಲೇಟಿಂಗ್ ಪಂಪ್ ಅನ್ನ, ಪ್ರೆಷರ್ ವೆಸಲ್ ಅನ್ನ ಗಮನಿಸ್ತಾ ಹೋಗ್ಬೋದು ಸ್ನೇಹಿತರೆ. ಇದನ್ನು ಕೂಡ ಗಮನಿಸ್ತಾ ಹೋಗಿ. ಫೈನ್. ಸೊ ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆಗೆ ಬಂದೇನೆ. ಎಲೆಕ್ಟ್ರಿಕ್ ಮೋಟಾರ್ ಯಾವುದನ್ನ ಪರಿವರ್ತನೆ ಮಾಡುತ್ತದೆ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಮೋಟಾರ್ ಕನ್ವರ್ಟ್ಸ್ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನಾಗಿ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದ, ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ, ಮೇಲಿನ ಯಾವುದು ಅಲ್ಲ ಅಂತೇಳಿ ಕೇಳಿದ್ದಾರೆ. ಈ ಎಲೆಕ್ಟ್ರಿಕ್ ಮೋಟಾರ್ ಕನ್ವರ್ಟ್ಸ್ ಅನ್ನ ಅಂದ್ರೆ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಸೊ ದ ಯೂಸ್ಫುಲ್ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕ್ ಮೋಟಾರ್ ಅಂತಾರೆ. ಇದಕ್ಕೆ ವಿರುದ್ಧವಾಗಿ ಡೈನಮೋ ಇದೆ. ಸೊ ಅಲ್ಲಿ ಯಾಂತ್ರಿಕ ಶಕ್ತಿಯನ್ನಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಬದಲಿಸ್ತಾ ಹೋಗ್ತೀವಿ. ಮೋಟಾರ್ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಮೆಕ್ಯಾನಿಕಲ್ ಎನರ್ಜಿ ಅಂತೇಳಿ ಕರೀತಾರೆ ಮೋಟಾರ್ ಅಲ್ಲಿ. ಸೊ ಈ ಮೋಟಾರ್ ಅನ್ನು ಗಮನಿಸಬಹುದು. ಇಲ್ಲಿ AC ಮೋಟಾರ್ ಅಂತ ಇರುತ್ತೆ, DC ಮೋಟಾರ್. AC ಮೋಟಾರು ಸೊ ಆಲ್ಟರ್ನೇಟ್ ಕರೆಂಟ್ ಇಂದ ವರ್ಕ್ ಆಗುತ್ತೆ, DC ಮೋಟಾರು ಡೈರೆಕ್ಟ್ ಕರೆಂಟ್ ಇಂದ ವರ್ಕ್ ಆಗುತ್ತೆ ಅನ್ನೋದನ್ನ ಗಮನಿಸಬಹುದು. ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದು ಡೈನಮೋ ಅಂತಿದೆ. ಅಲ್ಲೂ ಕೂಡ AC ಡೈನಮೋ, DC ಡೈನಮೋ ಅಂತ ಇರುತ್ತೆ, ಅದನ್ನು ಕೂಡ ಗಮನಿಸಬಹುದು. ಇಲ್ಲಿ ಮೋಟಾರ್ ರಿವೈಂಡಿಂಗ್ ವರ್ಕ್ ಮಾಡಿರೋದನ್ನ ಮೋಟಾರ್ ಅನ್ನ ಗಮನಿಸಬಹುದು. ಮಿಕ್ಸಿಯಲ್ಲಿ, ಫ್ಯಾನ್ ಅಲ್ಲಿ ಸೊ ಮೋಟಾರ್ಗಳ ಬಳಕೆಯನ್ನ ಸೊ ಮಾಡೋದು ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲಿಕೇಶನ್ಸ್ ಮೋಟಾರ್ಗಳದ್ದು ಜಾಸ್ತಿ ಇದೆ, ಅದನ್ನ ಗಮನಿಸಬಹುದು. ಹೊಲಿಗೆ ಯಂತ್ರದಲ್ಲಿ ಬಳಸ್ತಾರೆ, ನೀರೆತ್ತಿರುವಂತಹ ಮೋಟರ್ ಕೂಡ ಬಳಸ್ತಾರೆ. ಇಲ್ಲಿ 12 PC ಕ್ವಶನ್ಸ್ ಗಳನ್ನ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಪರ್ಪಸ್ಗಾಗಿ ವಿಶೇಷವಾಗಿ ಬಳಸ್ಕೊಂತ ಹೋಗಿದ್ದೀನಿ.
ಸೊ ಸ್ನೇಹಿತರೆ, ನಮ್ಮ ಚಾನಲ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲ ನೋಟಿಫಿಕೇಶನ್ಗಳನ್ನ ಬೇಗ ಪಡ್ಕೊಳ್ಳಿ. ಸೊ ನಮ್ಮನ್ನ ಇತರರಿಗೂ ಕೂಡ ಪರಿಚಯಿಸಿ ನಿಮ್ಮ ಮುಂದಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಶಸ್ಸನ್ನು ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.